B4, B5 ಎಂಬ ಮೂರು ಖಜಾನೆಗಳ ರಹಸ್ಯ. ಇಲ್ಲಿ ಕೆಜಿ ಲೆಕ್ಕದಲ್ಲಿ ಅಳತೆ ಮಾಡ್ತಾ ಇದ್ದದ್ದು ಏನು ಗೊತ್ತಾ? ಆ ಆಂಜನೇಯನ ಹುಂಡಿಗೆ ಡಿಕೆ ಶಿವಕುಮಾರ್ಗೆ ಆಪತ್ತು ತಂತ. ಒಂದು ಪರ್ಸ್, ಒಂದು ಚೀಟಿ ಹಾಗೂ ಗೋವಿಂದನ ಡೈರಿ ಸೀಕ್ರೆಟ್ ಏನು? ಇದೇ ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಮೂರು ಖಜಾನೆ 10 ಗುಟ್ಟು. ನಾನು ಚೈತ್ರರಾಜ್. B2, B4, B5 ಮೂರು ಡಿಕೆಶಿ ಖಜಾನೆ. ಕೆಜಿ ಲೆಕ್ಕ ಸೀಕ್ರೆಟ್ ಹುಂಡಿ ಆಪತ್ತು. ಒಂದು ಪರ್ಸ್, ಒಂದು ಚೀಟಿ ಮತ್ತು ಗೋವಿಂದನ ಡೈರಿ. Some of my friends who are the businessmen, transporters, they have declared in the official statement, they have filed before the authorities, the money belongs to me. Health was not good, but you have made me strong today. I am coming directly from the hospital here. I'll have to go back. I had about more than 40 times loose motion, about 15 times vomiting. ಇದು ಕನಕಪುರ ಬಂಡೆಯ ಸ್ಟೈಲ್. ಅಸ್ವಸ್ಥನಾಗಿ ಆಸ್ಪತ್ರೆ ಸೇರಿ ಬಂದ್ರೂ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋ ಗಂಡಿದೆ. ಎಂಥ ಸಂದರ್ಭದಲ್ಲೂ ಅಪ್ಪರಿಸಿ ಬೊಬ್ಬಿರಿಯುತ್ತಿದ್ದ ಡಿಕೆಶಿ ಒಂದೇ ಒಂದು ಇಡಿಯೇಟಿಗೆ ಕಂಗಾಲಾಗಿ ಹೋಗಿದ್ದಾರೆ. ಗಾಳಗಳನ್ನೇ ಹತ್ತು ಬಿಟ್ಟಿದ್ದಾರೆ. ಬಿಪಿ ಇಳಿದೋಗಿದೆ, ದೇಹ ಪವರ್ ಕಳ್ಕೊಂಡಿದೆ. ಎಸ್, ಕನಕಪುರ ಬಂಡೆ ಕುಸಿದು ಬಿಟ್ಟಿದೆ. ಈ ಮೊದಲು ಗತ್ತಿನಿಂದ ಉತ್ತರ ಕೊಡುತ್ತಿದ್ದ ಡಿಕೆಶಿ ಇಡಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ನಿತ್ರಾಣರಾಗ್ಬಿಟ್ಟಿದ್ದಾರೆ. ಟ್ರಬಲ್ ಶೂಟರ್ಗೆ ಭಾರಿ ಟ್ರಬಲ್ ಆಗ್ಬಿಟ್ಟಿದೆ. ಕನಕಪುರ ಬಂಡೆಯೇ ಛಿದ್ರವಾಗೋಕೆ ಕಾರಣವೇ ಮೂರು ಖಜಾನೆ, 10 ಗುಟ್ಟು ಹಾಗೂ ಗೋವಿಂದ ಆಂಜನೇಯರ ಎಡವಟ್ಟು. ಏನದು ಮೂರು ಖಜಾನೆ, ಏನು ಆ 10 ಗುಟ್ಟು? ಡಿಕೆಶಿ ಅಧಿಕೃತವಾಗಿ 800 ಕೋಟಿ ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಆದ್ರೆ ಉರುಳಾಗಿರೋದು 8.5 ಕೋಟಿ ರೂಪಾಯಿ ಮಾತ್ರ. 800 ಕೋಟಿ ರೂಪಾಯಿಗೆ ಲೆಕ್ಕ ಕೊಟ್ಟವರು ಬರೀ 8.5 ಕೋಟಿಗೆ ಲಾಕ್ ಆಗಿದ್ದಾರೆ. ಇಡಿ ಅಧಿಕಾರಿಗಳು ಇಟ್ಟ 300 ಪ್ರಶ್ನೆಗಳ ಡೈನಮೈಟ್ಗಳಿಗೆ ಡಿಕೆಶಿ ಬಂಡ ಧೈರ್ಯ ಛಿದ್ರವಾಗಿದೆ. ಎಂಥ ಸಂದರ್ಭನೇ ಬಂದ್ರೂ ಎದೆಗುಂದದೆ ಎದುರಾಳಿಗಳಿಗೆ ಕೌಂಟರ್ ಕೊಡುತ್ತಿದ್ದ ಡಿಕೆ ಶಿವಕುಮಾರ್ ಹೀಗೆ ಕುಸಿದು ಬೀಳೋಕೆ ಕಾರಣವೇ ಮೂರು ಖಜಾನೆ ಹಾಗೂ ಆ 10 ಗುಟ್ಟುಗಳು. ಅವೇನು ಒಂದೊಂದಾಗಿ ನೋಡೋಣ ಬನ್ನಿ. ಗುಟ್ಟು ನಂಬರ್ 1, ಖಜಾನೆ B2, 41 ಲಕ್ಷ ರೂಪಾಯಿ ನಗದು, ಪ್ರಮುಖ ದಾಖಲೆ. ಸಫ್ದರ್ಜಂಗ್ ಎನ್ಕ್ಲೇವ್, ಇದು ದೆಹಲಿಯಲ್ಲಿರೋ ಐಷಾರಾಮಿ ಅಪಾರ್ಟ್ಮೆಂಟ್. ಇದರಲ್ಲಿರೋ ಒಂದು ಫ್ಲಾಟ್ ನಂಬರೇ B2. 2017 ಆಗಸ್ಟ್ನಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ 3 ಫ್ಲಾಟ್ಗಳಲ್ಲಿ ಇದು ಒಂದು. ಇಲ್ಲಿ ಸಿಕ್ಕಿದ್ದು ಬರೀ 41 ಲಕ್ಷ ರೂಪಾಯಿ. ಆದ್ರೆ ಇಲ್ಲಿ ಸಿಕ್ಕ ಮಹತ್ವದ ದಾಖಲೆಗಳು 12 ಫ್ಲಾಟ್ಗಳ ಮೇಲೆ ದಾಳಿ ಮಾಡುವಂತೆ ಮಾಡಿತು. ಡಿಕೆ ಶಿವಕುಮಾರ್ ಹವಾಲಾ ಮೂಲಕ ಹಣವನ್ನು ಸಾಗಿಸಿ ಈ ಅಪಾರ್ಟ್ಮೆಂಟ್ನಲ್ಲಿ ಸಂಗ್ರಹಿಸಿಡುತ್ತಿದ್ರು ಅನ್ನೋದು ಈಗಿರೋ ಗಂಭೀರ ಆರೋಪ. ಡಿಕೆಶಿ ಜೈಲು ಸೇರಬೇಕಾದ್ರೆ ಈ B2 ಫ್ಲಾಟ್ನಲ್ಲಿ ಸಿಕ್ಕ ಹಣ ಹಾಗೂ ದಾಖಲೆಯೂ ಕಾರಣ. ಗುಟ್ಟು ನಂಬರ್ 2 ಖಜಾನೆ B4 1.37 ಕೋಟಿ ರೂಪಾಯಿ ಪತ್ತೆ.
2017ರಲ್ಲಿ ಬೆಂಗಳೂರಿನಲ್ಲಿರೋ ಡಿಕೆಶಿ ಮನೆ ಮೇಲೆ ರೇಡ್ ಮಾಡಿ 3 ದಿನಗಳ ಕಾಲ ಪರಿಶೀಲನೆ ಮಾಡಲಾಗಿತ್ತು. ಆದರೆ ಸಿಕ್ಕಿದ್ದು ಸುಮಾರು 40 ಲಕ್ಷ ರೂಪಾಯಿ ಮಾತ್ರ. ಅಷ್ಟೇ ಆಗಿದ್ರೆ ಡಿಕೆಶಿ ಬಂಧನದಿಂದ ತಪ್ಪಿಸಿಕೊಳ್ಳುತ್ತಿದ್ರೋ ಏನೋ. ಆದ್ರೆ ಅಧಿಕಾರಿಗಳಿಗೆ ಡಿಕೆಶಿ ಖಜಾನೆಯ ಜಾಡು ಸಿಕ್ಕಿಬಿಟ್ಟಿತ್ತು. ಅದೇ ದೆಹಲಿಯಲ್ಲಿರೋ ಸಫ್ದರ್ಜಂಗ್ ಎನ್ಕ್ಲೇವ್. ಇಲ್ಲಿನ ಖಜಾನೆ B2ನಲ್ಲಿ ದೊಡ್ಡ ಮೊತ್ತವೇನೂ ಸಿಗಲಿಲ್ಲ. ಆದ್ರೆ ಎರಡನೇದ್ರಲ್ಲಿ ಬರೋಬ್ಬರಿ 1,37 ಲಕ್ಷ ರೂಪಾಯಿಯ ಕಂತೆ ಹಣ ಸಿಕ್ಕಿತ್ತು. ಹೀಗೆ ಹಣ ಕೋಟಿ ಸಿಗ್ತಾ ಹೋಗ್ತಿದ್ರೆ ಬೆಂಗಳೂರಿನಲ್ಲಿ ವಿಚಾರಣೆ ಎದುರಿಸುತ್ತಿದ್ದ ಡಿಕೆಶಿ ಬೆವರು ತೊಡಗಿದ್ರು. ಆ ಹಣ ನನ್ನದಲ್ವೇ ಅಲ್ಲ ಅಂತ ವಾದಿಸಿದ್ರು. ಗುಟ್ಟು ನಂಬರ್ 3 ಖಜಾನೆ B5 ಸಿಕ್ಕಿದ್ದು 6.68 ಕೋಟಿ ರೂಪಾಯಿ ಕಂತೆ. ಮೊದಲ 2 ಫ್ಲಾಟ್ಗಳಲ್ಲಿ ಸಿಕ್ಕ ಹಣ 2 ಕೋಟಿ ದಾಟ್ತಿರಲಿಲ್ಲ. ಆದ್ರೆ 3ನೇ ಫ್ಲಾಟ್ನಲ್ಲಿರೋ ಜೋಡಿಸಿಟ್ಟಿದ್ದ ಹಣ ನೋಡಿ ಅಧಿಕಾರಿಗಳೇ ಒಮ್ಮೆ ಬೆಚ್ಚಿ ಬಿದ್ದಿದ್ರು. ಕಂತೆ ನೋಟುಗಳು ರಾಶಿ ಇದ್ವು. ಅಧಿಕಾರಿಗಳು ಅವರನ್ನ ಗಂಟೆಗಟ್ಟಲೆ ಎಣಿಸಬೇಕಾಯ್ತು. ಯಾಕಂದ್ರೆ ಅಲ್ಲಿ ಸಿಕ್ಕಿದ್ದು ಕಡಿಮೆ ಅಮೌಂಟ್ ಏನಲ್ಲ, ಬರೋಬ್ಬರಿ 6,68 ಲಕ್ಷ ರೂಪಾಯಿ. ನೋಡಿ ಡಿಕೆಶಿಗೆ ದೊಡ್ಡ ಉರುಳಾಗಿ ಕಂಡಿದ್ದು. 1 ಕೋಟಿ 2 ಕೋಟಿ ಆಗಿದ್ರೆ ಹೇಗೋ ಬಚಾವಾಗ್ಬಿಡ್ತಿದ್ರು ಅನ್ಸುತ್ತೆ. ಆದ್ರೆ 8.5 ಕೋಟಿಗೆ ಅವರು ಎಲ್ಲಿಂದ ಲೆಕ್ಕ ತೋರಿಸೋದು? ಅದು ಈ ಹಣ ಹವಾಲಾ ಮೂಲಕ ಸಾಗಿಸಲಾಗಿದ್ದು ಅನ್ನೋದು ಗೊತ್ತಾಗಿತ್ತು. ಹೀಗಿದ್ರೂ ಡಿಕೆಶಿ ಅದ್ಯಾವ ಧೈರ್ಯದಿಂದಲೋ ಏನೋ ಸೋಲೊಪ್ಪಿಕೊಳ್ಳುತ್ತಲೇ ಇರಲಿಲ್ಲ. Hawala. I have done any hawala? I have not done any hawala. I have not done any crime. No hawala I have done. 41 lakh rupees has been found in my house. ಗುಟ್ಟು ನಂಬರ್ 4 ಆಂಜನೇಯ. ಡಿಕೆಶಿ ಆಪ್ತ ಬಾಯ್ಬಿಟ್ಟನಂತೆ ಸತ್ಯ. B5 ಫ್ಲಾಟ್ ಡಿಕೆಶಿ ಆಪ್ತ ಸುನಿಲ್ ಶರ್ಮಾಗೆ ಸೇರಿತ್ತು. ಇದರಲ್ಲಿ ಅತಿ ಹೆಚ್ಚು ಹಣ ಸಿಕ್ಕಿತ್ತು. ಅಂದಹಾಗೆ ಸುನಿಲ್ ಶರ್ಮಾ ಹಾಗೂ ಡಿಕೆ ಶಿವಕುಮಾರ್ ಹಲವು ವರ್ಷಗಳಿಂದ ಇಲ್ಲಿ ಹಣ ಸಂಗ್ರಹಿಸಿಡುತ್ತಿದ್ರಂತೆ. ಈ ಫ್ಲಾಟ್ಗಳ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದವರೇ ಆಂಜನೇಯ. ದೆಹಲಿ ಕರ್ನಾಟಕ ಭವನದಿಂದ ಡಿಕೆ ಶಿವಕುಮಾರ್ ಅವರ ದೆಹಲಿ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಆಂಜನೇಯ ಡಿಕೆಶಿಗೆ ಉರುಳಾಗಲು ಪ್ರಮುಖ ಕಾರಣ ಅಂದ್ರೆ ತಪ್ಪಾಗೋದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಆಂಜನೇಯ ಐಟಿ ಅಧಿಕಾರಿಗಳ ಮುಂದೆ ಗುಟ್ಟೆಲ್ಲ ಬಿಚ್ಚಿಟ್ಟಿದ್ದಾರಂತೆ. ಡಿಕೆ ಶಿವಕುಮಾರ್ ನಿರ್ದೇಶನದಂತೆ ಶೈಲೇಂದರ್ ಅನ್ನೋರು 3 ಬಾರಿ ಹಣ ತಂದಿಟ್ಟಿದ್ದಾರೆ ಅಂತ ಆಂಜನೇಯ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ ಅನ್ನೋದು ಮಾಹಿತಿ. ಈ ಮಾಹಿತಿ ಆಧರಿಸಿಯೇ ಇಡಿ ಅಧಿಕಾರಿಗಳು ಡಿಕೆ ಶಿವಕುಮಾರ್ಗೆ ಬಲೆ ಬೀಸಿರೋದು. ಗುಟ್ಟು ನಂಬರ್ 5 ಗೋವಿಂದರಾಜು. ಡೈರಿಯಲ್ಲಿ ಕೋಟಿ ಗುಟ್ಟು ರಟ್ಟು. ಡಿಕೆ ಶಿವಕುಮಾರ್ಗೆ ಇಷ್ಟೆಲ್ಲ ಸಂಕಷ್ಟಗಳು ಬರಲು ಮೂಲ ಕಾರಣವೇ MLC ಗೋವಿಂದರಾಜು ಮನೆಯಲ್ಲಿ ಸಿಕ್ಕ ಡೈರಿ. ಆ ಡೈರಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಸಲ್ಲಿಸಿದ್ದಾರೆನ್ನಲಾದ ಕಪ್ಪದ ವಿವರ ಇತ್ತು. ಇದರಲ್ಲಿ ಡಿಕೆ ಶಿವಕುಮಾರ್ ಕೂಡ ಕೋಟಿ ಕಪ್ಪ ಕೊಟ್ಟಿದ್ದಾರೆಂದು ಬರೆಯಲಾಗಿತ್ತು. ಕೋಡ್ ವರ್ಡ್ ರೂಪದಲ್ಲಿದ್ದ ಆ ಡೈರಿ ಬರಹ ಸಿಕ್ಕ ನಂತರವೇ ಡಿಕೆಶಿ ಮೇಲೆ ಐಟಿ ಅಧಿಕಾರಿಗಳು ಕಣ್ಣಾಕಿದ್ದು. ಗೋವಿಂದರಾಜು ಮನೆಯಲ್ಲಿ ಸಿಕ್ಕ ಡೈರಿಯೇ ಡಿಕೆಶಿಯನ್ನು ಈ ಹಂತಕ್ಕೆ ತಂದಿಟ್ಟಿದ್ದು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಈ ಬಗ್ಗೆ ಕೇಳಿದಾಗಲೆಲ್ಲ ಡಿಕೆಶಿ ಆಕ್ರೋಶದ ಉತ್ತರಗಳನ್ನೇ ನೀಡುತ್ತಿದ್ದರು. Govindraju dairy, I know how the dairy was built. Lot of issues are there.
ಕನಕಪುರದ ಹುಲಿ ಅಂತಾನೆ ಕರೆಸ್ಕೊಳ್ತಿದ್ದ ಡಿಕೆಶಿ ತನ್ನ ಆಪ್ತರೇ ಮಾಡಿದ ಎಡವಟ್ಟಿನಿಂದ ಬೋನಿಗೆ ಬಿದ್ದಿದ್ದಾರೆ. ಎಷ್ಟೆಷ್ಟೋ ಸಮಸ್ಯೆಗಳನ್ನು ಪರಿಹರಿಸಿದವರು ಬರೀ 8.25 ಕೋಟಿ ರೂಪಾಯಿ ಸಮಸ್ಯೆ ಬಗೆಹರಿಸಲಾಗದೆ ಸಂಕಟ ಪಡುತ್ತಿದ್ದಾರೆ. ನಾನು ರೇಪ್ ಮಾಡಿದ್ದೀನ, ಕಳ್ತನ ಮಾಡಿದ್ದೀನ, ನಾನು ಭ್ರಷ್ಟಾಚಾರ ಮಾಡಿರುವುದಕ್ಕೆ ಏನಾದರೂ ಸಾಕ್ಷ್ಯ ಇದೆಯಾ ಅಂತ ಕೇಳುತ್ತಿದ್ದ ಡಿಕೆಶಿ ಈಗ ಇಡಿ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಬಲೆಗೆ ಸಿಕ್ಕಾಕೊಂಡು ಒದ್ದಾಡುವಂತಾಗಿದೆ. ಡಿಕೆ ಶಿವಕುಮಾರ್ ಯಾರಿಗೂ ಅಷ್ಟು ಸುಲಭವಾಗಿ ಹೆದರೋ ವ್ಯಕ್ತಿಯಲ್ಲ, ಅಷ್ಟು ಸುಲಭವಾಗಿ ಸೋಲೊಪ್ಪಿಕೊಳ್ಳೋದೂ ಇಲ್ಲ. ಹೀಗಾಗಿಯೇ ದೆಹಲಿವರೆಗೂ ಧೈರ್ಯದಿಂದಲೇ ಹೋಗಿದ್ರು. ಆದ್ರೆ ಅಲ್ಲಿ ಅವರಂದುಕೊಂಡಂತೆ ನಡೀಲಿಲ್ಲ. ಅದಕ್ಕೆ ಕಾರಣಗಳು ಸಾಕಷ್ಟಿವೆ. 4 ದಿನ 35 ಗಂಟೆ ವಿಚಾರಣೆ. ಅದು 2017 ಆಗಸ್ಟ್ ತಿಂಗಳು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿದ್ಧತೆ ನಡೆಸುತ್ತಿದ್ದ ಡಿಕೆ ಶಿವಕುಮಾರ್ ಕುಟುಂಬಕ್ಕೆ ಶಾಕ್ ಆಗಿತ್ತು. ಆಗಸ್ಟ್ 27 ಮುಂಜಾನೆಯೇ ಡಿಕೆ ಶಿವಕುಮಾರ್ ಮನೆಗೆ ಐಟಿ ಅಧಿಕಾರಿಗಳು ಲಗ್ಗೆ ಇಟ್ಟಿದ್ರು. ಹಲವಾರು ಕಡೆ ಏಕಕಾಲಕ್ಕೆ ದಾಳಿ ನಡೆದಿತ್ತು. 3 ದಿನಗಳ ಕಾಲ ಡಿಕೆ ಶಿವಕುಮಾರ್ ಮನೆಯಲ್ಲಿ ತಪಾಸಣೆ ನಡೆದಿತ್ತು. ರಾಶಿ ದಾಖಲೆಗಳನ್ನು ಅಧಿಕಾರಿಗಳು ತುಂಬಿಸಿಕೊಂಡು ಹೋಗಿದ್ರು. ಆದ್ರೆ ಅಂದು ಡಿಕೆಶಿ ಸ್ವಲ್ಪವೂ ಧೃತಿಗೆಟ್ಟಿರಲಿಲ್ಲ. ತಪಾಸಣೆ ಮುಗಿಸಿ ಹೊರಬಂದ ಅಧಿಕಾರಿಗಳನ್ನು ಗೇಟ್ವರೆಗೂ ಬಂದು ಬಿಟ್ಟು ಹೋಗಿದ್ರು. ದಾಳಿ ನಡೆದ ನಂತರವೂ ನಾನೇನೂ ಮಾಡೇ ಇಲ್ಲ, ಯಾರು ಬರ್ತಾರೋ ಬರ್ಲಿ ಎಂಬಂತೆ ಮಾತನಾಡುತ್ತಿದ್ದ ಡಿಕೆಶಿ ಈಗ ಸಂಪೂರ್ಣ ಇಳಿದು ಹೋಗಿದ್ದಾರೆ. ಇಡಿ ಅಧಿಕಾರಿಗಳ 4 ದಿನದಲ್ಲಿ 35 ಗಂಟೆಗಳ ಡ್ರಿಲ್ಗೆ ಕಂಗಾಲಾಗಿದ್ದಾರೆ. ಡಿಕೆಶಿ ಈ ಸ್ಥಿತಿಗೆ ಕಾರಣವಾದ 5 ಗುಟ್ಟುಗಳನ್ನು ಈಗಾಗಲೇ ನೋಡಿದ್ದೀರಿ. ಇನ್ನೂ ಏನೆಲ್ಲ ಕಾರಣಗಳು ಡಿಕೆಶಿಗೆ ಮುಳುವಾದವು ಅನ್ನೋದನ್ನ ನೋಡೋಣ ಬನ್ನಿ. ಗುಟ್ಟು ನಂಬರ್ 6, ಕೆಜಿ ಲೆಕ್ಕ ಅಪಾರ ದುಡ್ಡು. ಡಿಕೆಶಿ ಜೊತೆ ಆರೋಪಿಗಳ ಸ್ಥಾನದಲ್ಲಿರುವವರು ಸಚಿನ್ ನಾರಾಯಣ್, ಸುನಿಲ್ ಶರ್ಮಾ, ಆಂಜನೇಯ ಹಾಗೂ ರಾಜೇಂದ್ರನ್. ಈ 4 ಡಿಕೆಶಿ ಆಪ್ತರೆ. ಹವಾಲಾ ನೆಟ್ವರ್ಕ್ ಮೂಲಕ ರಾಜೇಂದ್ರನ್ ದೆಹಲಿಗೆ ಹಣ ಸಾಗಿಸುತ್ತಿದ್ದನಂತೆ. ಇದೇ ರಾಜೇಂದ್ರನ್ ಹಣದ ವ್ಯವಹಾರದ ಬಗ್ಗೆ ಡೈರಿ ಬರೆದಿಟ್ಟಿದ್ದು ಅದರಲ್ಲಿ ಕೆಜಿ ಲೆಕ್ಕ ನಮೂದಿಸಲಾಗಿದೆ. 1 ಲಕ್ಷ ರೂಪಾಯಿ 1 ಕೆಜಿ ಎಂದು ಲೆಕ್ಕ ಬರೆಯಲಾಗಿದೆ. ಹೀಗೆ ಗುಟ್ಟು ಬಚ್ಚಿಡುವುದಕ್ಕಾಗಿ ಲಕ್ಷ ರೂಪಾಯಿಯನ್ನು ಕೆಜಿಗೆ ಹೋಲಿಸಿರೋದು ಅಧಿಕಾರಿಗಳಿಗೆ ಅನುಮಾನ ತರಿಸಿತ್ತು. ಇದಾದ ನಂತರ ರಾಜೇಂದ್ರನ್ ಸಿಕ್ಕ ಹಣವೆಲ್ಲ ನನ್ನದೇ ಎಂದು ವಾದಿಸೋಕೆ ಶುರು ಮಾಡಿದ್ರು. ಆದ್ರೆ ಡಿಕೆಶಿಗೆ ಇದು ವರವಾಗಲೇ ಇಲ್ಲ. ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರು ಪ್ರಕರಣ ಡಿಕೆಶಿಗೆ ಉರುಳಾಗ್ತಾ ಹೋಯಿತು. ಗುಟ್ಟು ನಂಬರ್ 7, 1 ಪರ್ಸ್ 1 ಚೀಟಿ. ಡಿಕೆಶಿ ಪರಪರನೆ ಹೊರದ್ರ ಆ ಚೀಟಿ. 7ನೇ ಗುಟ್ಟು, ಡಿಕೆ ಶಿವಕುಮಾರ್ ಅವರದ್ದೇ ಪರ್ಸ್ ಹಾಗೂ ಅದರೊಳಗಿದ್ದ ಚೀಟಿ. ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಗುಜರಾತ್ ಶಾಸಕರನ್ನ ಡಿಕೆ ಶಿವಕುಮಾರ್ ಈಗಲ್ಟನ್ ರೆಸಾರ್ಟ್ನಲ್ಲಿಟ್ಟಿದ್ರು. ಇದೇ ವೇಳೆಯೇ ಐಟಿ ರೇಡ್ ಮಾಡಿತ್ತು. ಅಧಿಕಾರಿಗಳು ರೆಸಾರ್ಟ್ಗೂ ಬಂದಿದ್ರು. ಈ ವೇಳೆ ಡಿಕೆಶಿ ತಮ್ಮ ಪರ್ಸ್ನಲ್ಲಿದ್ದ ಚೀಟಿಯೊಂದನ್ನ ಪರಪರನೆ ಹರಿದು ಹಾಕಿದ್ದಾರೆ. ನಂತರ ಅದನ್ನು ಕಿಟಕಿ ಮೂಲಕ ಹೊರಗೆಸೆದಿದ್ದಾರೆ. ಐಟಿ ಅಧಿಕಾರಿಗಳು ಆ ಚೀಟಿಯ ತುಣುಕುಗಳನ್ನು ಸಂಗ್ರಹಿಸಿ ಆ ಬಗ್ಗೆ ಕೂಡ ತನಿಖೆ ನಡೆಸಿದ್ದಾರೆ. ಆ ಚೀಟಿಯಲ್ಲೂ ಹಲವು ಮಹತ್ವದ ಸಾಕ್ಷ್ಯ ಸಿಕ್ಕಿದೆ ಅಂತ ಹೇಳಲಾಗುತ್ತಿದೆ. ಗುಟ್ಟು ನಂಬರ್ 8, ಕೃಷಿ ಆದಾಯ. ಐಟಿ ಇಲಾಖೆಗೆ ಘೋಷಣೆ ಮಾಡಿದ ಡಿಕೆಶಿ. ದೆಹಲಿಯಲ್ಲಿ ಸಿಕ್ಕ ಹಣಕ್ಕೂ ನನಗೂ ಸಂಬಂಧವಿಲ್ಲ ಅಂತ ಡಿಕೆಶಿ ಮೊದಲು ಹೇಳ್ತಾ ಇದ್ರು. ಆದ್ರೆ ಅವರ ಆಪ್ತರೇ ಡಿಕೆಶಿಗೆ ಮಗ್ಗುಲ ಮುಳ್ಳಾಗುವ ರೀತಿಯಲ್ಲಿ ಹೇಳಿಕೆ ನೀಡಿದ್ರು. ಇದಾದ ಮೇಲೆ ತಪ್ಪಿಸಿಕೊಳ್ಳೋಕೆ ಡಿಕೆಶಿ ಮಾಡಿದ ಸರ್ಕಸ್ ಅಷ್ಟಿಷ್ಟಾಗಿರಲಿಲ್ಲ. ಸಫ್ದರ್ಜಂಗ್ ಎನ್ಕ್ಲೇವ್ ನಲ್ಲಿರುವ ಒಂದು ಫ್ಲಾಟ್ ನಲ್ಲಿ ದೊರೆತ 41.3 ಲಕ್ಷ ರೂಪಾಯಿ ನನ್ನದೇ ಎಂದು ಹೇಳಿಬಿಟ್ಟಿದ್ರು. ಆ ಹಣ ಕೃಷಿ ಮೂಲಕ ಬಂದ ಆದಾಯ ಅಂತ ಹೇಳೋಕೆ ಪ್ರಯತ್ನಿಸಿದ್ರು. ನನಗೆ 100 ಎಕರೆ ಕೃಷಿ ಜಮೀನಿದ್ದು ವಾರ್ಷಿಕ ಕೃಷಿ ಆದಾಯ 15 ಲಕ್ಷ ರೂಪಾಯಿ ಇದೆ ಎಂದು ಡಿಕೆಶಿ ವಾದಿಸಿದ್ರು. ಆದ್ರೆ 2016-17ನೇ ಸಾಲಿನಲ್ಲಿ ಡಿಕೆಶಿ ಆಗಲಿ ಅವರ ಕುಟುಂಬ ಸದಸ್ಯರಾಗಲಿ ಕೃಷಿ ಆದಾಯ ಇದೆ ಎಂದು ಐಟಿ ಇಲಾಖೆಗೆ ಘೋಷಿಸಿಲ್ಲ. ಹೀಗಾಗಿ ಅದು ಅಕ್ರಮ ಹಣ ಎಂದು ಐಟಿ ನಿರ್ಧಾರ ಮಾಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಡಿಕೆಶಿ ಟ್ರಬಲ್ ಶೂಟರ್. ಎಂತೆಂಥ ಸಮಸ್ಯೆಯನ್ನು ಚೀಟಿಗೆ ಹೊಡೆದಷ್ಟು ಸಲೀಸಾಗಿ ಪರಿಹರಿಸಿದ್ದಾರೆ. ಇಂಥವರನ್ನು ಗೆಲ್ಲಿಸಿಕೊಂಡು ಬಾ ಅಂದ್ರೆ ಅದನ್ನು ಮಾಡಿ ತೋರಿಸಿದ್ದಾರೆ. ಆದ್ರೆ ಅಕ್ರಮ ಹಣ ಸಂಗ್ರಹ ವಿಚಾರದಲ್ಲಿ ಮಾತ್ರ ತಮ್ಮ ಚಾಣಾಕ್ಷತನ ಕೆಲಸ ಮಾಡಿಲ್ಲ. ಯಾವುದೇ ಕಾನೂನು ಹೋರಾಟವೂ ನೆರವಾಗಿಲ್ಲ. I am not a coward.
ಶಿವಕುಮಾರ್ 4 ದಿನಗಳ ಕಾಲ ವಿಚಾರಣೆ ಎದುರಿಸಿದ್ದಾರೆ. ಎಂಥೆಂಥದ್ದಕ್ಕೋ ಖಡಕ್ ಉತ್ತರ ಕೊಡ್ತಿದ್ದ ಡಿಕೆಶಿ ಇಡಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿದ್ದಾರೆ. 80% ಪ್ರಶ್ನೆಗಳಿಗೆ ಉತ್ತರವೇ ಕೊಟ್ಟಿಲ್ಲ. ಇದು ಡಿಕೆಶಿ ಅಂದರ ಆಗಲು ಪ್ರಮುಖ ಕಾರಣವಾಗಿದೆ. ಗುಟ್ಟು ನಂಬರ್ 9 ಉತ್ತರ ಕೊಡದ ಡಿಕೆಶಿ 300 ಪ್ರಶ್ನೆಗಳಲ್ಲಿ 60ಕ್ಕೆ ಮಾತ್ರ ಉತ್ತರ. ದೆಹಲಿಯಲ್ಲಿ ಸಿಕ್ಕ 8.5 ಕೋಟಿ ರೂಪಾಯಿ ನಗದು ಡಿಕೆಶಿಗೆ ತಂದೊಡ್ಡಿರೋ ದೊಡ್ಡ ಸಂಕಟ. ಈ ಮೊದಲು ಆ ಹಣ ನನ್ನದಲ್ಲ ಅಂತ ಡಿಕೆಶಿ ಹೇಳ್ತಾ ಬಂದಿದ್ರು. ಕೊನೆಗೆ ಅದು ನನ್ನದೇ ಅಂತ ಹೇಳ್ತಾ ಬಂದ್ರು. ಈ ವಿಚಾರವಾಗಿ ಇಡಿ ಅಧಿಕಾರಿಗಳು ಡ್ರಿಲ್ ಶುರು ಮಾಡುತ್ತಿದ್ದಂತೆ ಉತ್ತರ ಕೊಡೋದಕ್ಕೆ ತಡಬಡಾಯಿಸಿ ಹೋಗಿದ್ದಾರೆ. ಅಧಿಕಾರಿಗಳು ಮೊದಲು ನೇರವಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆದ್ರೆ ಇದಕ್ಕೆ ಡಿಕೆ ಶಿವಕುಮಾರ್ ಸರಿಯಾಗಿ ಸ್ಪಂದಿಸಿಲ್ಲ. ಹೀಗಾಗಿ 300 ಪ್ರಶ್ನೆಗಳನ್ನು ಕೊಟ್ಟು ಅಲ್ಲೇ ಉತ್ತರ ಬರೆಯಲು ಹೇಳಿದ್ದಾರೆ. ಆಗ ಡಿಕೆಶಿ ಕೊಟ್ಟಿದ್ದು 60 ಪ್ರಶ್ನೆಗಳಿಗೆ ಮಾತ್ರ ಉತ್ತರ. ಹೀಗಾಗಿ ತನಿಖೆಗೆ ಸ್ಪಂದಿಸುತ್ತಿಲ್ಲ ಅಂತ ಇಡಿ ಅಧಿಕಾರಿಗಳು ಡಿಕೆಶಿಯನ್ನ ಬಂಧಿಸಿದ್ರು. ಇದೀಗ ಕೋರ್ಟ್ ಸೆಪ್ಟೆಂಬರ್ 13ರವರೆಗೆ ಡಿಕೆಶಿಯನ್ನ ಇಡಿ ವಶಕ್ಕೆ ನೀಡಿದೆ. ಹೀಗಾಗಿ ಡಿಕೆಶಿ ಮತ್ತೆ ಇಡಿ ಡ್ರಿಲ್ಗೆ ಒಳಗಾಗಬೇಕಿದೆ. ಅವರು ಕೇಳೋ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕಿದೆ. ಗುಟ್ಟು ನಂಬರ್ 10 ಪಕ್ಷದ ಒಳಗೂ ಹೊರಗೂ ವಿರೋಧ. ಕನಕಪುರದ ಬಂಡೆ ಕಳೆದ 37 ವರ್ಷಗಳಿಂದಲೂ ರಾಜಕೀಯದಲ್ಲಿ ಮೆರೆದವರೇ. ಅತಿ ಚಿಕ್ಕ ವಯಸ್ಸಿನಲ್ಲೇ ಸಚಿವರಾಗಿ ಪ್ರಬಲ ನಾಯಕರಾಗಿ ಬೆಳೆಯುತ್ತಾ ಬಂದಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಸ್.ಎಂ. ಕೃಷ್ಣ ಆದಮೇಲೆ ಇವರೇ ಒಕ್ಕಲಿಗರ ನಾಯಕರಾಗಿ ಗುರುತಿಸಿಕೊಂಡಿದ್ದು. ಜೊತೆಗೆ ಹೈಕಮಾಂಡ್ಗೂ ಹತ್ತಿರವಾಗುತ್ತಾ ಬಂದ ಡಿಕೆಶಿ ಸಿಎಂ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರು. ಆದ್ರೆ ಅವರು ಬೆಳೆದ ರೀತಿ ಹಾಗೂ ಅವರ ನೇರವಂತಿಕೆಯ ಮಾತುಗಳು ಅವರಿಗೆ ಮುಳುವಾದಂತೆ ಕಾಣುತ್ತಿದೆ. ಯಾಕಂದ್ರೆ ಡಿಕೆಶಿ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಕೆಲವರಿಗೆ ಆಗ್ತಿರ್ಲಿಲ್ಲ. ಇನ್ನು ಹೈಕಮಾಂಡ್ ಹೇಳಿದಂತೆ ಮಾಡಿದ್ದರಿಂದ ಬಿಜೆಪಿ ಹಾಗೂ ಇತರ ಪಕ್ಷಗಳ ಕೆಂಗಣ್ಣಿಗೂ ಡಿಕೆಶಿ ಗುರಿಯಾಗಿದ್ರು. ಈ ಎಲ್ಲ ಬೆಳವಣಿಗೆಗಳು ಡಿಕೆಶಿ ಜೈಲು ಸೇರೋವರೆಗೂ ತಂದು ನಿಲ್ಲಿಸಿದೆ. ರಾಜ್ಯ ಕಾಂಗ್ರೆಸ್ನವರು ಬಿಜೆಪಿ ನಾಯಕರು ಜೈಲಿಗೆ ಹೋಗಿದ್ದನ್ನ ಪ್ರಸ್ತಾಪಿಸಿ ಲೇವಡಿ ಮಾಡ್ತಿದ್ರು. ಈಗ ಬಿಜೆಪಿಯವರಿಗೂ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಇನ್ನೊಂದೆಡೆ ಜೈಲು ಸೇರಿದ್ದು ಡಿಕೆಶಿ ರಾಜಕೀಯ ಭವಿಷ್ಯಕ್ಕೆ ಮುಳುವಾಗುವ ಸಾಧ್ಯತೆಯೂ ಇದೆ. ಇದೇ ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.